ನಮಸ್ಕಾರ ಸ್ನೇಹಿತರೆ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಾ? ನಾಳೆ ಅಂದರೆ ಜುಲೈ 10ರಂದು ಕೆಇಎ ವೆಬ್ಸೈಟ್ ಅರ್ಜಿ ತಿದ್ದುಪಡಿ ಮಾಡಲು ಎಡಿಟ್ ಆಪ್ಷನ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಾ? ಆದರೆ ನಾಳೆ ಕೆಇಎ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಭಾರಿ ಶಾಕ್ ಕಾದಿರಬಹುದು. ಹೌದು, ನೀವು ವೆಬ್ಸೈಟ್ ಓಪನ್ ಮಾಡಿದಾಗ ದಿಸ್ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ಬರಬಹುದು. ಇಲ್ಲ ಅಂದರೆ ಸರ್ವರ್ ಡೌನ್ ಆಗಬಹುದು. ಇಲ್ಲವೇ ಯಾವುದೋ ಒಂದು ಟೆಕ್ನಿಕಲ್ ಎರರ್ ತೋರಿಸಬಹುದು. ಆಗ ನೀವು ಗಾಬರಿಯಾಗಿ ಅಯ್ಯೋ ನನ್ನ ಅರ್ಜಿ ರಿಜೆಕ್ಟ್ ಆಗಿಬಿಡುತ್ತಾ ಅಂತ ತಲೆ ಕೆಡಿಸಿಕೊಳ್ಳಬೇಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಈ ಸಮಸ್ಯೆಗೆ ಕೇವಲ 2 ನಿಮಿಷದಲ್ಲಿ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡ್ರಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಟ್ರಿಕ್ ಹೇಳ್ತೀನಿ. ಮೊದಲನೆಯದಾಗಿ, ನಾಳೆ ಎಡಿಟ್ ಆಪ್ಷನ್ ಓಪನ್ ಮಾಡಿದ ತಕ್ಷಣ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಸಾರಿಗೆ ವೆಬ್ಸೈಟ್ಗೆ ಲಾಗಿನ್ ಆಗಲು ಪ್ರಯತ್ನಿಸುತ್ತಾರೆ. ಈ ರೀತಿ ಲಕ್ಷಾಂತರ ಕನೆಕ್ಷನ್ಗಳು ಒಟ್ಟಿಗೆ ಬಂದಾಗ ಕೆಇಎ ಸರ್ವರ್ಗಳು ಕ್ರ್ಯಾಶ್ ಆಗುವುದು ಅಥವಾ ಸ್ಲೋ ಆಗುವುದು ತೀರಾ ಸಾಮಾನ್ಯ. ಹಾಗಾಗಿ ದಿಸ್ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ಬಂದರೆ ಅದು ನಿಮ್ಮ ಇಂಟರ್ನೆಟ್ ತಪ್ಪಲ್ಲ, ವೆಬ್ಸೈಟ್ ಮೇಲಿರೋ ಲೋಡ್ ಕಾರಣ. ಇದಕ್ಕೆ ನೀವು ಹೆದರುವ ಅಥವಾ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯವೇ ಇಲ್ಲ. ಹಾಗಾದರೆ ಈ ರೀತಿ ಎರರ್ ಬಂದಾಗ ನೀವು ಮಾಡಬೇಕಾದ 4 ಪ್ರಮುಖ ಮತ್ತು ಪಕ್ಕಾ ವರ್ಕಿಂಗ್ ಆಗುವ ಕ್ರಮಗಳು ಇಲ್ಲಿವೆ, ಗಮನಿಸಿ. ಕ್ರಮ 1, ಬ್ರೌಸರ್ ಹಿಸ್ಟ್ರಿ ಮತ್ತು ಕ್ಯಾಶ್ ಕ್ಲಿಯರ್ ಮಾಡಿ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಕ್ರೋಮ್ ಬ್ರೌಸರ್ ಸೆಟ್ಟಿಂಗ್ಗೆ ಹೋಗಿ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಕೊಡಿ. ಹಳೆಯ ಕ್ಯಾಶ್ ಡೇಟಾದಿಂದಾಗಿ ವೆಬ್ಸೈಟ್ ಪದೇ ಪದೇ ಎರರ್ ತೋರಿಸುತ್ತಿರುತ್ತದೆ. ಕ್ರಮ 2, ಇನ್ಕಾಗ್ನಿಟೋ ಮೋಡ್ ಬಳಸಿ. ನಾರ್ಮಲ್ ಬ್ರೌಸರ್ ಬದಲಿಗೆ ಗೂಗಲ್ ಕ್ರೋಮ್ನಲ್ಲಿ ನ್ಯೂ ಇನ್ಕಾಗ್ನಿಟೋ ವಿಂಡೋ ಓಪನ್ ಮಾಡಿ ಕೆಇಎ ವೆಬ್ಸೈಟ್ ಸರ್ಚ್ ಮಾಡಿ. ಇಲ್ಲಿ ಸರ್ವರ್ ಬೇಗ ರೆಸ್ಪಾಂಡ್ ಮಾಡುತ್ತೆ. ಕ್ರಮ 3, ಬೇರೆ ಬ್ರೌಸರ್ ಬಳಸಿ ನೋಡಿ. ಕೇವಲ ಗೂಗಲ್ ಕ್ರೋಮ್ ನಂಬಿ ಕೂಡಬೇಡಿ. ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಬ್ರೌಸರ್ಗಳನ್ನು ಬಳಸಿ ಟ್ರೈ ಮಾಡಿ. ಕ್ರಮ 4, ಅತ್ಯಂತ ಮುಖ್ಯವಾದದ್ದು, IP ಅಡ್ರೆಸ್ ರಹಸ್ಯ. ಸ್ನೇಹಿತರೆ, ಹಲವು ಬಾರಿ ನೀವು ಪದೇ ಪದೇ ವೆಬ್ಸೈಟ್ ರಿಫ್ರೆಶ್ ಮಾಡಿದಾಗ ಕೆಇಎ ಸರ್ವರ್ ನಿಮಗೆ ಸುರಕ್ಷತೆ ದೃಷ್ಟಿಯಿಂದ ನಿಮ್ಮ ವೈಫೈ ಅಥವಾ ಇಂಟರ್ನೆಟ್ IP ಅಡ್ರೆಸ್ ಅನ್ನು ಬ್ಲಾಕ್ ಮಾಡಿಬಿಡುತ್ತದೆ. ಆಗ ವೆಬ್ಸೈಟ್ ಓಪನ್ ಆಗುವುದೇ ಇಲ್ಲ. ಇದಕ್ಕೆ ಸಿಂಪಲ್ ಪರಿಹಾರ ಅಂದರೆ ತಕ್ಷಣ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಅಥವಾ ವೈಫೈ ರೂಟರ್ ಅನ್ನು 1-2 ನಿಮಿಷ ಆಫ್ ಮಾಡಿ, ಆಮೇಲೆ ರೀಸ್ಟಾರ್ಟ್ ಮಾಡಿ. ಆಗ ಹೊಸದೊಂದು IP ಅಡ್ರೆಸ್ ಜನರೇಟ್ ಆಗುತ್ತದೆ ಮತ್ತು ಬ್ಲಾಕ್ ಆಗಿದ್ದ ಕೆಇಎ ವೆಬ್ಸೈಟ್ ಬೆಣ್ಣೆಯ ತರಹ ಈಸಿಯಾಗಿ ಓಪನ್ ಆಗುತ್ತೆ. ಇದೆಲ್ಲದರ ಜೊತೆಗೆ ನಾನು ಆಗಲೇ ಹೇಳಿದ ಆ ಇಂಪಾರ್ಟೆಂಟ್ ಸೀಕ್ರೆಟ್ ಟ್ರಿಕ್ ಏನಪ್ಪಾ ಅಂದರೆ ಟೈಮಿಂಗ್ಸ್. ಎಲ್ಲರೂ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ವೆಬ್ಸೈಟ್ ಮೇಲೆ ಮುಗಿಬೀಳ್ತಾರೆ. ನೀವು ನಾಳೆ ರಾತ್ರಿ 11 ಗಂಟೆಯ ನಂತರ ಅಥವಾ ಮುಂಜಾನೆ 4ರಿಂದ 6 ಗಂಟೆಯ ಒಳಗೆ ಲಾಗಿನ್ ಆಗಿ ಎಡಿಟ್ ಮಾಡಲು ಪ್ರಯತ್ನಿಸಿ. ಏಕೆಂದರೆ ಆ ಸಮಯದಲ್ಲಿ ಟ್ರಾಫಿಕ್ ಇರುವುದಿಲ್ಲ. ವೆಬ್ಸೈಟ್ ಸೂಪರ್ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಅರ್ಜಿ ತಿದ್ದುಪಡಿ ಮಾಡಲು ಕೆಇಎ ಸಾಮಾನ್ಯವಾಗಿ 2ರಿಂದ 3 ದಿನಗಳ ಸಮಯ ಇದ್ದೇ ಇರುತ್ತೆ. ಹಾಗಾಗಿ ಆತಂಕ ಬೇಡ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಹೆಲ್ಪ್ ಆಗಲಿ. ತಕ್ಷಣ ಅವರಿಗೆ ಶೇರ್ ಮಾಡಿ. ಇದೇ ರೀತಿಯ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಆದ ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ಬೆಸ್ಟ್.